ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಟಿಲ್ ಮಿಲೇನಿಯಂ ನಿಂದ ಕಿಡ್ಸ್ ಮ್ಯಾರಥಾನ್ ಅರೇಂಜ್ ಮಾಡಿದ್ರು. ಚೈಲ್ಡ್ ಅಬ್ಯೂಸ್ ನ ತಡೆಗಟ್ಟಕ್ಕೋಸ್ಕರ ಈ ಒಂದು ಮ್ಯಾರಥಾನ್ ಅಲ್ಲಿ ನಾನು ತಮ್ಮ ಭಾಗವಹಿಸಿದ್ವಿ. ಹಾಗಾದ್ರೆ ಬನ್ನಿ ಈ ಕಿಡ್ಸ್ ಮ್ಯಾರಥಾನ್ ಎಲ್ಲಿ ಅರೇಂಜ್ ಮಾಡಿದ್ರು, ಹಾಗೆ ನಾವು ಕಳೆದ ಸುಂದರ ಕ್ಷಣಗಳನ್ನ ನೋಡ್ಕೊ ಬರೋಣ ಬನ್ನಿ. ಮ್ಯಾರಥಾನ್ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಅಶೋಕನಗರ ಇಲ್ಲಿ ಅರೇಂಜ್ ಮಾಡಿದ್ರು. ಪ್ರೋಗ್ರಾಂಗೆ ಮುಖ್ಯ ಅತಿಥಿಯಾಗಿ ಅರ್ಜುನ್ ದೇವಯ್ಯ ಅವರು ರಾಷ್ಟ್ರೀಯ ಕ್ರೀಡಾಪಟು ಆಗಮಿಸಿದ್ರು. ಇವರು ಸ್ಥಾನದಲ್ಲಿ ಭಾರತದ ಬಾವುಟವನ್ನು ಹಾರಿಸಿದ ಮೊದಲ ಭಾರತೀಯ ಹಾಗೂ ಕೊಡವರಲ್ಲಿ ಒಬ್ಬರು. All right, let's welcome the main guest of this event, Mr. Arjun Devaya. Our esteemed chief guest, Mr. Arjun, is a South Asian Games champion, an international athlete, a national sprint champion, and a dedicated life skills and transformation coach. Let's welcome Arjun Devaya, sir! From the Chennai. Also we have Smita Franklin, who's a regional manager from Karnataka, and also we have Praveen Kumar, who's a regional manager, Sumana, who's an associate director. We have them on stage. Chappala Varli Choragi, it's your event, it's our event, it is your kids' event, which is Little Millennium Kids Marathon. Saltala, 1, 2, 3. Lovely parents here, lovely. ಕಹಳೆ ಮುದ ಮುಖಾಂತರ ಕಾರ್ಯಕ್ರಮದ ಅಧಿಕೃತ ಚಾಲನೆ ಆಗ್ತಿದೆ. It's time to flag off by Mr. Arjun Devaya. I request the sponsors to please join them. Barli, Chappala, come on, yeah! ನಮ್ಮ ಕಹಳೆ ಕಲಾವಿದರಿಗೆ ಡೊಳ್ಳು ಕಲಾವಿದರಿಗೆ ಚಪ್ಪಾಳೆ. Please have that safely, okay? If you don't have that, you can't receive your kit. As simple as that. ಈಗ ನನ್ನ ಸರಿಯಾಗಿ ನಾನು ಯಾವ ರೀತಿ ಕೊಡಿ ಅಂತ ಹೇಳಿ ಹುಡುಕೊಂಡಿ. Zero 230 230 253. Honestly, great, awesome, outstanding, amazing, fantabulous. ನಮ್ಮಪ್ಪನು ಸಪೋರ್ಟ್ಗೆ ಓಡಿದ್ರು. ತಮ್ಮ ಖುಷಿಯಿಂದ ಮ್ಯಾರೇಜ್ ಹೋದ ನೋಡಿ ನಾನು
ನನ್ಗಂತೂ ತುಂಬಾ ಹೆಮ್ಮೆ ಆಯ್ತು. ನಮ್ಮಿಬ್ರದು ಮ್ಯಾರಥಾನ್ ಮುಗಿದ್ಮೇಲೆ ನನ್ನ ತಮ್ಮ ಅಪ್ಪ ಅಮ್ಮನಂತೂ ಆಡ್ಸಿ ಡ್ಯಾನ್ಸ್ ಮಾಡ್ದ. ಅದಕ್ಕೋಸ್ಕರ ಪುಸ್ತಕಗಳನ್ನು ಕೂಡ ಕೊಟ್ಟಿದ್ರು. ತಮ್ಮ ಇಲ್ಲಿ ಆಟ ಆಡ. ನಾನು ನಮ್ಮ ತಮ್ಮ ಕಲ್ಲಿಗೆ ಪೇಂಟ್ ಕೂಡ ಮಾಡಿದ್ವಿ. ಹಂಗಂತ ಮರ್ತು ಬಿಟ್ಟಿದ್ದು. ಇದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು.